ಎಲ್ಲರಿಗೂ ನಮಸ್ಕಾರ. ಅಕಾಡೆಮಿ ಆಫ್ ಕಂಪ್ಯಾರಿಟಿವ್ ಫಿಲಾಸಫಿ ಆ್ಯಂಡ್ ರಿಲಿಜನ್ ACPR ಗುರುದೇವರ 12ನೇ ಮಂದಿರದ ಎಲ್ಲ ಕಾರ್ಯಕ್ರಮಗಳಿಗೆ ಅದನ್ನು ಜನರಿಗೆ ತಲುಪಿಸುವ ಕೆಲಸವನ್ನು ಮಾಡ್ತಾ ಇರುವ ಎಲ್ಲ ಪತ್ರಕರ್ತ ಬಂಧುಗಳ ಸೇವೆಯನ್ನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸ್ತಾ ನಮ್ಮ ಶತಮಾನೋತ್ಸವದ ಕೊನೆಯ ಅಂಕ ಸಮಾರೋಪ ಹಾಗೂ ಶ್ರೀ ಗುರುದೇವ್ ಡಾಕ್ಟರ್ R.D. ರಾನಡೆ ಅವರ ಮೂಲ ಕೃತಿಗಳ ಲೋಕಾರ್ಪಣಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅದರ ಮಾಹಿತಿಯನ್ನು ತಾವುಗಳು ಜನರಿಗೆ ಮುಟ್ಟಿಸುವ ಕಾರ್ಯವನ್ನು ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಡಾಕ್ಟರ್ ನಾವಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ಪ್ರಾಧ್ಯಾಪಕರು. ಜಿರ್ಲಿ ಸರ್ ಅಂತೂ ತಮಗೆಲ್ಲ ಪರಿಚಯ ಇದೆ. ಮೊಂಗಾಲಿ ಸರ್ ಅವರು ತಮಗೆಲ್ಲ ಪರಿಚಿತರು. ಅವರು ರಾಮಚಂದ್ರ ಜಕಾತಿ, ಜಾಯಿಂಟ್ ಸೆಕ್ರೆಟರಿ ACPR. ಇದರಲ್ಲಿ ಇವರು ಡಾಕ್ಟರ್ ಮಠರ್, ರಿಟೈರ್ಡ್ ಪ್ರಿನ್ಸಿಪಾಲ್ ಆಯುರ್ವೇದಿಕ್ ಕಾಲೇಜ್. ಶ್ರೀನಿವಾಸ್ ಬಿಸನ್ ಗೋಪಾಲ್ ತಮಗೆಲ್ಲ ಚಿರಪರಿಚಿತರು. ನಾನು ಸುಬ್ರಹ್ಮಣ್ಯ ಭಟ್ಟ. ಪತ್ರಿಕಾಗೋಷ್ಠಿಯನ್ನು ಮುನ್ನಡೆಸಿಕೊಡಬೇಕಾಗಿ ಸುಹಾಸ್ ಜೋಶಿ ACPR ಟ್ರಸ್ಟಿ ಪತ್ರಿಕಾಗೋಷ್ಠಿಯನ್ನು ಮುನ್ನಡೆಸಿಕೊಡಬೇಕಾಗಿ ಜಿರ್ಲಿ ಸರ್ ಅವರಿಗೆ ಕೇಳ್ಕೊಳ್ತೇನೆ. ಶುಭ ಮುಂಜಾನೆಯ ನಮಸ್ಕಾರಗಳು. ಅಕಾಡೆಮಿ ಆಫ್ ಕಂಪ್ಯಾರಿಟಿವ್ ಫಿಲಾಸಫಿ ಆ್ಯಂಡ್ ರಿಲಿಜನ್ ಧರ್ಮ ದರ್ಶನಗಳ ತೌಲನಿಕ ವಿದ್ಯಾಪೀಠ ಶತಮಾನೋತ್ಸವದ ಕಾರ್ಯಕ್ರಮಗಳನ್ನು ಸುಮಾರು 2 ವರ್ಷಗಳ ಕಾಲ ದೇಶದ ವಿವಿಧ ಭಾಗಗಳಲ್ಲಿ ತೌಲನಿಕ ವಿಚಾರಗಳನ್ನು ಇಟ್ಕೊಂಡು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿರುವಂಥದ್ದು ಇತಿಹಾಸ. ಸ್ವಲ್ಪ ಶತಮಾನೋತ್ಸವದ ಸಮಾರೋಪ ನಮ್ಮದು ಲೇಟ್ ಆಯಿತು. ಯಾಕಂತ ಹೇಳಿದರೆ ಸುಮಾರು 30 ಗ್ರಂಥಗಳನ್ನು ಬಿಡುಗಡೆ ಮಾಡಬೇಕು. 28 ಗ್ರಂಥಗಳು ಗುರುದೇವ್ ರಾನಡೆ ಅವರು ಬರೆದಿರುವಂಥದ್ದು, ಮತ್ತು 1-2 ಟ್ರಾನ್ಸ್ಲೇಟೆಡ್ ಬುಕ್ಸು. ಹೀಗಾಗಿ 30 ಮಹಾನ್ ಗ್ರಂಥಗಳು, ರಾಷ್ಟ್ರಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡೆದಂಥ ಗ್ರಂಥಗಳು 1.5 ವರ್ಷದಲ್ಲಿ ಮಾಡೋದು ಸ್ವಲ್ಪ ನಮಗೆ ಕಷ್ಟ ಆಯಿತು. ಯಾಕಂತ ಹೇಳಿದ್ರೆ ಅದರ ಪ್ರೂಫ್ ರೀಡಿಂಗು ಎಲ್ಲ ಭಾಷೆಗಳಲ್ಲೂ ಇದೆ. ಅದು ಗ್ರೀಕ್ ಭಾಷೆ, ಇಂಗ್ಲೀಷ್ ಭಾಷೆ, ಮರಾಠಿ, ಕನ್ನಡ, ಹಿಂದಿ. ಹೀಗಾಗಿ ಸ್ವಲ್ಪ ಲೇಟ್ ಆಗಿರೋದ್ರಿಂದ ನಮ್ಮ ಶತಮಾನೋತ್ಸವ ಸಮಾರೋಪನೂ ಸ್ವಲ್ಪ ಲೇಟ್ ಆಯಿತು. ಆದರೂ ಯಶಸ್ವಿ ಕಾರ್ಯಾಚರಣೆ ಅಂತ ಹೇಳ್ತಾರಲ್ಲ, ಈ ಎಲ್ಲ ಸಂಪುಟಗಳನ್ನು 30 ಸಂಪುಟಗಳನ್ನು ಹೊರಗೆ ತರಬೇಕು ಅನ್ನುವಂಥದ್ದಿತ್ತು ನಮಗೆ. ಆ ಎಲ್ಲ 30 ಸಂಪುಟಗಳು ಇವತ್ತು ರೆಡಿಯಾಗಿವೆ ಸರ್. ಅವುಗಳನ್ನು ಕೇಂದ್ರ ಮಂತ್ರಿಗಳಾಗಿರುವಂಥ ಶ್ರೀ ಗಜೇಂದ್ರ ಸಿಂಗ್ ಶೇಖಾವತ್ ಅವರು, ಯೂನಿಯನ್ ಕಲ್ಚರ್ ಆ್ಯಂಡ್ ಟೂರಿಸಂ ಮಿನಿಸ್ಟರು, ಬಂದು ಬಿಡುಗಡೆ ಮಾಡೋರಿದ್ದಾರೆ. ಈ ಗ್ರಂಥಗಳ ಬಿಡುಗಡೆಗೆ ಅವರ ಸಹಾಯನೂ ನಮಗೆ ಸಿಕ್ಕಿರೋದ್ರಿಂದ ಅವರ ಅಪಾಯಿಂಟ್ಮೆಂಟ್ಗೂ ಸ್ವಲ್ಪ ತಡ ಆಯಿತು ನಮಗೆ. ಬಟ್ ವೆರಿ ಹ್ಯಾಪಿ ಥಿಂಗ್ ಇಸ್ ದ್ಯಾಟ್ ವಿ ಕುಡ್ ಏಬಲ್ ಟು ಅಕಂಪ್ಲಿಷ್ ದ ಟಾಸ್ಕ್ ವಿಚ್ ಹ್ಯಾಡ್ ರಿಸಾಲ್ವ್ ಟು ಕಂಪ್ಲೀಟ್ ಆಗಿದೆ. ಮೊದಲಿನಿಂದಲೂ ನೀವೆಲ್ಲರೂ ನಮ್ಮ ಸಂಸ್ಥೆಗೆ, ನಮ್ಮ ಸಂಸ್ಥೆಯ ಕಾರ್ಯಗಳಿಗೆ ಭಾಳ ದೊಡ್ಡದಾದಂಥ ಸಹಾಯ, ಸಹಕಾರ, ಪ್ರಚಾರ ಕೊಡೋದರ ಮುಖಾಂತರ ನಮಗೆ ನೀವೆಲ್ಲರ ಸಹಾಯ ಮಾಡಿದ್ದೀರಿ. ನಿಮ್ಮೆಲ್ಲರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಮನದಾಳದ ಮನಪೂರ್ವಕ ನಮಸ್ಕಾರಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಬಿಕಾಸ್ ದಿಸ್ ಈಸ್ ಎ ಯುನೀಕ್ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ. ಇಲ್ಲಿ ನಾವು ಯಾವುದೇ ಒಂದು ಧರ್ಮದ, ಒಂದು ತತ್ವಜ್ಞಾನದ, ಒಂದು ಸಂಪ್ರದಾಯದ
ಚಿಂತನೆಗೆ ಒಳಪಟ್ಟಂಥ ಸಂಸ್ಥೆ ಅಲ್ಲ ನಮ್ಮದು. ಇಡೀ ವಿಶ್ವದ ಎಲ್ಲ ಧರ್ಮಗಳ, ಎಲ್ಲ ದರ್ಶನಗಳ, ಎಲ್ಲ ಸಂಪ್ರದಾಯಗಳ ಚಿಂತಕರು ನಮ್ಮ ವೇದಿಕೆಗೆ ಬರಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಸ್ಥಾಪಿತವಾಗಿರುವಂಥ ಸಂಸ್ಥೆ ಅಕಾಡೆಮಿ ಆಫ್ ಕಂಪ್ಯಾರಿಟಿವ್ ಫಿಲಾಸಫಿ ಆ್ಯಂಡ್ ರಿಲಿಜನ್. ನಮ್ಮ ಸಂಸ್ಥೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಸಹಾಯ ಹಸ್ತ ನೀಡಿದಂಥವರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯವರು ಸಹ. ನಮ್ಮದು ಅವ್ರದ್ದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗು ಆಗಿದೆ. ಯಾಕಂತ ಹೇಳಿದ್ರೆ ವಿ ಆರ್ ಫೋಕಸಿಂಗ್ ಆಲ್ ಅವರ್ ಆ್ಯಕ್ಟಿವಿಟೀಸ್ ಆನ್ ಸ್ಟೂಡೆಂಟ್ಸ್, ವಿಶೇಷವಾಗಿ ಸ್ಟೂಡೆಂಟ್ಸ್ ಆಫ್ ಎಜುಕೇಷನ್ನು, ಸ್ಟೂಡೆಂಟ್ಸ್ ಆಫ್ ಲ್ಯಾಂಗ್ವೇಜಸ್, ಮರಾಠಿ, ಕನ್ನಡ, ಇಂಗ್ಲೀಷು, ಹಿಂದಿ, ಇವುಗಳನ್ನು ಕಾನ್ಸಂಟ್ರೇಟ್ ಮಾಡಿ ಈ ತತ್ವಜ್ಞಾನದ ಹಿನ್ನೆಲೆಯಲ್ಲಿ ಅವರಿಗೆ ಶಿಕ್ಷಣದ ಒಂದು ಸಾಗರವನ್ನು ಪರಿಚಯ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಅವರು ನಮ್ಮ ಕೂಡ ಕೈ ಜೋಡಿಸಿದ್ದಾರೆ. ಅದರ ಕೂಡ ವಿಶೇಷವಾಗಿ ನಾನು ಹೇಳಿದೆ ಸ್ಟೂಡೆಂಟ್ಸ್ ಆಫ್ ಎಜುಕೇಷನ್ ಅಂತ. ಯಾರು ನಾಳೆ ಟೀಚರ್ಸ್ ಆಗೋರಿದ್ದಾರೆ, ಗುರುಗಳಾಗೋರಿದ್ದಾರೆ, ಬಿ ಎಡ್ ಕೋರ್ಸ್ ಮುಗಿದ ನಂತರ ಅವರೆಲ್ಲರೂ ಎಮ್.ಎಡ್ಡು, ಅವರನ್ನೇ ಹೆಚ್ಚು ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡು ಬಂದಿದ್ದೀವಿ. ಬಿಕಾಸ್ ಒನ್ ಟೀಚರ್ ಕ್ಯಾನ್ ಕ್ರಿಯೇಟ್ ಸೋ ಮೆನಿ ಟ್ಯಾಲೆಂಟೆಡ್ ಸ್ಕಾಲರ್ಸ್ ಇನ್ ಇಂಡಿಯಾ. ಅದರಿಂದ ಅವರ ಬಿ ಎಡ್ ಕಾಲೇಜುಗಳ ಒಂದು ಸಹಕಾರ ಮತ್ತು ಅವರ ಭಾಗಿದಾರಿಕೆಯು ನಮ್ಮ ಈ ಕಾರ್ಯಕ್ರಮಗಳಲ್ಲಿ ಇದೆ. ಅದರ ಕೂಡ ನಮ್ಮ ಸ್ಥಳೀಯ ಶಾಸಕರಾಗಿರುವಂಥ ಅಭಯ್ ಪಾಟೀಲ್ ಇರ್ತಾರೆ, ಜಗದೀಶ್ ಶೆಟ್ಟರ್ ಅವರು ಇರ್ತಾರೆ, ಮತ್ತು ಅಖಿಲ ಭಾರತ ಮಟ್ಟದ RSSದ ಮಂಗೇಶ್ ಬೆಂಡೆ ಅವರು ಇರ್ತಾರೆ, ನಮ್ಮ ಜಾಧವ್ಜಿ ಇನ್ಸ್ಟಿಟ್ಯೂಷನ್ ಅಥಣಿಯ ಅರವಿಂದರಾವ್ ದೇಶಪಾಂಡೆ ಅವರು ಇರ್ತಾರೆ, ಮತ್ತು ದಿಲ್ಲಿಯ ದೀನ್ ದಯಾಳ್ ಉಪಾಧ್ಯಾಯ ರಿಸರ್ಚ್ ಸೆಂಟರ್ದ ಅತುಲ್ ಜಿ ಜೈನ್ ಇರ್ತಾರೆ. ಅದಲ್ಲದೆ ನಮ್ಮ ಸಂಸ್ಥೆಗೆ ಖಾಯಮಾಗಿ ಬೆಂಗಾವಲಾಗಿ ನಿಂತಿರುವಂಥ ಯೂನಿವರ್ಸಿಟಿ, 3 ಯೂನಿವರ್ಸಿಟಿಗಳು, ವಿಶೇಷವಾಗಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ತ್ಯಾಗರಾಜ್ ಅವರು ಇರ್ತಾರೆ, ಮತ್ತು ಡಾಕ್ಟರ್ ಆನಂದ್ ದೇಶಪಾಂಡೆ ಜಮಖಂಡಿಯ ಕಾಲೇಜದ್ದು ಗುರುದೇವ್ ರಾನಡೆ ಅವರು ಹುಟ್ಟಿ ಬೆಳೆದಿರುವಂಥದ್ದು, ಮತ್ತು ವಿಷ್ಣುಕಾಂತ್ ಚಟ್ಪಲ್ಲಿ ಅವರು, ನಮ್ಮ ಕರ್ನಾಟಕ ಲಾ ಸೊಸೈಟಿಯ ಘನಾಚಾರ್ಯ ಅವರು, ಗೋಪಾಲ್ ಜಿನಗೌಡ ಎಜುಕೇಷನ್ ಟ್ರಸ್ಟ್ದವರು, ವಿನೋದ್ ದೊಡ್ಡಣ್ಣವರ್ ಭರತೇಶ್ ವಿದ್ಯಾಪೀಠದವರು, ರಾಜೇಂದ್ರ ದೇಸಾಯಿ ಮ್ಯಾನೇಜಿಂಗ್ ಡೈರೆಕ್ಟರ್ ಓಮ್ ಅಸೋಸಿಯೇಟ್ಸ್ದವರು, ರಾಮ್ ಭಂಡಾರಿ ಅವರು, ಮತ್ತು ಮುಂಬೈದ ಭಾಳ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅವರು ಜರಿಪತ್ ಕೆ ಪ್ರಸಾದ್ ಅವರು, ಒಬ್ಬ ರಿಟೈರ್ಡ್ ಇಂಡಿಯನ್ ಏರ್ಫೋರ್ಸ್ ಆಫೀಸರ್ ಹೂ ಇಸ್ ಫಾಲೋವರ್ ಆಫ್ ಗುರುದೇವ್ ರಾನಡೆ, ಈಸ್ ರನ್ನಿಂಗ್ 92 ಇಯರ್ಸ್, ಅವರು ಈ ಕಾರ್ಯಕ್ರಮದಲ್ಲಿರ್ತಾರೆ. ದಯಾನಂದ್ ನೇತಲ್ಕರ್ ಅವರು ಇಂಡಸ್ಟ್ರಿಯಲಿಸ್ಟ್ ಇರ್ತಾರೆ. ಅದಲ್ಲದೆ ವಿಶೇಷವಾಗಿ ಗುರುದೇವ್ ರಾನಡೆ ಅವರ ಮೊಮ್ಮಗ ದೀಪಕ್ ಆಪ್ಟೆ ಅವರು, ಭಾಳ ಇಳಿ ವಯಸ್ಸು, ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಮ್ಮ ರಾಜ್ಯಸಭಾ ಸಂಸದರಾಗಿರುವಂಥ ಸ್ನೇಹಿತರಾಗಿರುವಂಥ ಕಡಾಡಿ ಅವರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಇದಲ್ಲದೆ ವಿಶೇಷವಾಗಿ ಗುರುದೇವ್ ರಾನಡೆ ಅವರು ಹಿ ಹ್ಯಾಸ್ ಕಮ್ ಫ್ರಾಮ್ ಎ ಸ್ಪಿರಿಚುವಲ್ ಲೀನೇಜ್, ಅದು ನಿಂಬರ್ಗಿ ಸಂಪ್ರದಾಯ ಅಂತ ಹೇಳ್ತಾರೆ. ಇಟ್ ಈಸ್ ಒರಿಜಿನೇಟೆಡ್ ಫ್ರಾಮ್ ನಿಂಬರ್ಗಿ ಸಂಪ್ರದಾಯದ ಗುರುಲಿಂಗ ಜಂಗಮ ಮಹಾರಾಜರ ಒಂದು ನಿಟ್ಟಿನಲ್ಲಿ ಬೆಳೆದು ಬಂದಂಥ ಆ ಸಂಪ್ರದಾಯದಲ್ಲಿ ಬಂದಂಥವರು. ಬಟ್ ಇಟ್ ಈಸ್ ಅವರ್ಸ್ ಇಸ್ ಎ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್. ಆದರೆ ಅವರನ್ನೂ ಸಹ ನಾವು ಇದರಲ್ಲಿ ನಿಂಬರ್ಗಿಯಿಂದ, ಅಲ್ಲಿಂದ ಅಶೋಕ್ ಮಹಾರಾಜ್ ನಿಂಬರ್ಗಿ ಅವರು ಬರ್ತಾ ಇದ್ದಾರೆ, ಮತ್ತು ಜತ್ತದ ಸಾಂಗ್ಲಿ ಜಿಲ್ಲಾ ಜತ್ತದ ಮಹಾದೇವ ಅಣ್ಣಯ್ಯ ಸ್ವಾಮಿಯವರು, ನಮ್ಮ ಶಿವಲಿಂಗವ್ವ ಮಠ ಅಂತಿದೆ ಅಲ್ಲಿ, ಅವರು ಸ್ಪಿರಿಚುವಲ್ ಇದರಲ್ಲಿ ಬರ್ತಾರೆ. ಮತ್ತು ಚಿಮ್ಮಡದ ಯರಗಟ್ಟಿಕರ್ ಮಹಾರಾಜರು ಇರ್ತಾರೆ, ಕಣ್ಣೂರದ ಶ್ರೀಕೃಷ್ಣ ಸಂಪಗಾಂವ್ಕರ್ ಅವರು ಇರ್ತಾರೆ, ಮತ್ತು ಉಮದಿಯ ಅನುರಾಧ ಕುಲಕರ್ಣಿ ಅವರು ಇರ್ತಾರೆ, ಮತ್ತು ನಮ್ಮ ನಿಂಬಾಳದ ಎಲ್ಲಿ ಗುರುದೇವ್ ರಾನಡೆಯವರ ನಮ್ಮ ಆಶ್ರಮ ಇದೆ ಅದರ ಡಾಕ್ಟರ್ ಹಲ್ದವಣೇಕರ್ ಅವರು ಕೋಲ್ಹಾಪುರದಿಂದ ಬರ್ತಾರೆ. ಹೀಗೆ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಇದು. ಒಂದು ಸಮಾರೋಪ ಸಮಾರಂಭ ಶತಮಾನೋತ್ಸವದ್ದು, ಮತ್ತು ಎರಡನೆಯದ್ದು ಈ 30 ಗ್ರಂಥಗಳನ್ನು ಬಿಡುಗಡೆ ಮಾಡುವಂಥದ್ದು. ಅದಲ್ಲದೆ ನಾವು ಫೆಬ್ರವರಿಯಲ್ಲಿ 6 ದಿವಸಗಳ ಕಾಲ ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿದ್ದೀವಿ. ಆ ಕಾನ್ಫರೆನ್ಸದ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದರ ಕೂಡ ನಮ್ಮ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯವರು
ಹೊರಗೆ ತಂದಿರುವಂಥ ದೀನದಯಾಳ ದೀನರ ಬಂಧು ದೀನದಯಾಳು ಉಪಾಧ್ಯಾಯರ ಬಗ್ಗೆ ಒಂದು ಪುಸ್ತಕವನ್ನು ಸಹ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ರಿಸರ್ಚ್ ಇನ್ಸ್ಟಿಟ್ಯೂಟ್ದವರು ಹೊರಗೆ ತರ್ತಾ ಇದ್ದಾರೆ. ಅದರ ಬಿಡುಗಡೆಯು ಈ ಕಾರ್ಯಕ್ರಮದಲ್ಲಿ ನಡೆಯುತ್ತೆ. ಬೆಳಗ್ಗೆ 8:30ಯಿಂದ 9:00 ಕಾಲ ಬೆಳಗ್ಗೆ ಗುರುದೇವ್ ರಾನಡೆ ಮಂದಿರದಲ್ಲಿ ಕಾರ್ಯಕ್ರಮ ಇರುತ್ತೆ. ಬೆಳಗ್ಗೆ ಈ 30 ಗ್ರಂಥಗಳ ದಿಂಡಿ ಪಲ್ಲಕ್ಕಿ ಉತ್ಸವ ಮಾಡ್ತೀವಿ. ಅದು ನಮ್ಮ ಗುಮ್ಮಟ್ಮಾಳ್ ಮಾರುತಿ ದೇವಸ್ಥಾನದಿಂದ ಗುರುದೇವ್ ರಾನಡೆ ಮಂದಿರದವರೆಗೆ 10 ಗಂಟೆಗೆ ಮಿನಿಸ್ಟರ್ ಅವರು ಮಂದಿರಕ್ಕೆ ಬರ್ತಾರೆ. ಅಲ್ಲಿ ನಮ್ಮ ಗ್ರಂಥಗಳನ್ನಿಟ್ಟು ಅಲ್ಲಿ ಬೆಳಗ್ಗೆ ಒಂದು 15 ನಿಮಿಷ ಭಜನೆ ಇರುತ್ತೆ. ಬೆಳಗಿನ ಆರತಿಯನ್ನು ಮಾಡಿ ಪುಷ್ಪಾರ್ಚನೆಯನ್ನು ನಾವು ಅಲ್ಲಿ ಆ ಗ್ರಂಥಗಳ ಮೇಲೆ ಮಾಡ್ತೀವಿ. ಅದಲ್ಲದೆ ಒಂದು ಟ್ರೀ ಪ್ಲ್ಯಾಂಟೇಷನನ್ನು ಮಾಡ್ತಾರೆ. ಮತ್ತು ಒಂದು ಶತಮಾನೋತ್ಸವದ ಆಡಿಟೋರಿಯಮನ್ನು ಕಟ್ಟಬೇಕು ಅನ್ನುವಂಥ ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಅಡಿಗಲ್ಲು ಸಮಾರಂಭ ಅಲ್ಲಿ ಇರುತ್ತೆ. 11ರಿಂದ 1 ಗಂಟೆಯ ಒಳಗಡೆ ವೇದಿಕೆ ಕಾರ್ಯಕ್ರಮ ವೇಣುಗೋಪಾಲ್ ಗೋಗ್ಟೆ ಕಾಲೇಜದ ವೇಣುಗೋಪಾಲ್ ಆಡಿಟೋರಿಯಮದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಆದ್ದರಿಂದ ಆಮಂತ್ರಣ ಪತ್ರಿಕೆಯನ್ನು ನಮ್ಮ ಸಿಬ್ಬಂದಿ ನಿಮಗೆ ಕೊಡ್ತಾ ಇದ್ದಾರೆ. ಈಗ ನೀವೆಲ್ಲ ಮತ್ತು ನಿಮ್ಮ ಮುಖಾಂತರ ಈ ಒಂದು ಕಾರ್ಯದ ಚಟುವಟಿಕೆಗಳ ಬಗ್ಗೆ ಎಲ್ಲ ಜನಮಾನಸಕ್ಕೆ ಮುಟ್ಟುವಂಥ ಒಂದು ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ. ಅದಕ್ಕೆ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ನಮಸ್ಕಾರಗಳನ್ನು ಸಲ್ಲಿಸಿ ನಾನು 2 ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. Basically, Gajendra Singh Shekhawat is a philosophy student. He is masters in philosophy, and for your information, is a great admirer of Gurudev Ranade. And ಅವರು ಬಂದಿರುವಂಥದ್ದು ರಾಜಸ್ಥಾನದ ಯೂನಿವರ್ಸಿಟಿಯಿಂದ. ರಾಜಸ್ಥಾನ್ ಯೂನಿವರ್ಸಿಟಿಯಲ್ಲಿ ಗುರುದೇವ್ ರಾನಡೆ ಅವರ ಶಿಷ್ಯರು HOD ಆಗಿದ್ದರು, ಪ್ರೊಫೆಸರ್ ದಾತೆ ಅಂತ. ಅವರ ಒಂದು ಇನ್ಫ್ಲೂಯೆನ್ಸ್ದಲ್ಲಿ ಬೆಳೆದಂಥವ್ರು ಅವರು. ಹೀಗಾಗಿ ಗುರುದೇವ್ ರಾನಡೆ ಅವರ ಸಾಹಿತ್ಯದ ಬಗ್ಗೆ, ವ್ಯಕ್ತಿಮತದ ಬಗ್ಗೆ, ಅವರ ಅಧ್ಯಾತ್ಮದ ಬದುಕಿನ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರುವಂಥವ್ರು. ಮತ್ತು ಮಂಗೇಜಿ ಬೆಂಡೆ ಅವರು ಹಲವಾರು ವರ್ಷಗಳಿಂದ ಗುರುದೇವ್ ರಾನಡೆ ಅವರ ಚಿಂತನೆಗೆ ಒಳಗಾದಂಥವ್ರು. ಹೀಗಾಗಿ ಮತ್ತು 3ನೇ ಮಾತು, ಅವರನ್ನೇ ಯಾಕೆ ಕರೆಸಿದ್ದೀವಿ ಅನ್ನುವಂಥದ್ದು, ದ ಕಂಪ್ಲೀಟ್ ವರ್ಕ್ಸ್ ಆಫ್ ಗುರುದೇವ್ ರಾನಡೆ ಆರ್ ಬೀಯಿಂಗ್ ಪಬ್ಲಿಷ್ಡ್ ವಿತ್ ದ ಫೈನಾನ್ಸಿಯಲ್ ಏಡ್ ಆಫ್ ದಿಸ್ ಕಲ್ಚರ್ ಮಿನಿಸ್ಟ್ರಿ. ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಇಡೀ ಒಂದು 100 ವರ್ಷದಲ್ಲಿ ಇದು ಮೊದಲನೆಯ ಸಲ ಸರ್ಕಾರದಿಂದ ಏನಾದರೂ ಅನುದಾನ ತೆಗೆದುಕೊಂಡು ನಾವು ಪುಸ್ತಕಗಳನ್ನು ಪಬ್ಲಿಷ್ ಮಾಡುವಂಥದ್ದು. ನಮ್ಮ ಸಂಸ್ಥೆ ಇಲ್ಲಿಯವರೆಗೂ ನಮ್ಮ ಫಾಲೋವರ್ಸ್ಗಳಿಂದ ಮಾತ್ರ ತೆಗೆದುಕೊಂಡು ಇಲ್ಲಿವರೆಗೆ ಸಂಸ್ಥೆಯನ್ನು ನಡೆಸಿದ್ದೀವಿ. ದ ಮೇನ್ ಆಬ್ಜೆಕ್ಟಿವ್ ಆಫ್ ಅವರ್ ಇನ್ಸ್ಟಿಟ್ಯೂಷನ್ ಈಸ್ ಆಲ್ಸೋ ಪಬ್ಲಿಕೇಶನ್. ಈಗ ಡಿಜಿಟಲೈಜೇಷನ್ನು ಮತ್ತು ಸಾಫ್ಟ್ ಕಾಪೀಸನ್ನು ಅವೈಲೇಬಲ್ ಮಾಡುವಂಥ ವಿಂಗೇ ಓಪನ್ ಮಾಡಿದ್ದೀವಿ. ಆದ್ದರಿಂದ ಇದರ ಬಗ್ಗೆ ತಾವೆಲ್ಲರೂ ಸ್ವಲ್ಪ ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಚೆನ್ನಾಗಿ ಇದ್ರ ಬಗ್ಗೆ ನೀವು ಮಾಹಿತಿಯನ್ನು ಜನರಿಗೆ ಮುಟ್ಟಿಸುವಂಥದ್ದು ಆಗಬೇಕು. ಅದರ ಬಗ್ಗೆ ನಿಮಗೆಲ್ಲ ಒಂದು ವಿಸ್ತೃತವಾದಂಥ ಮಾಹಿತಿಯನ್ನು ಕೊಡ್ತೀವಿ. ಆ ಪುಸ್ತಕದ ಲಿಸ್ಟನ್ನು ಅದರಲ್ಲಿ ಕೊಟ್ಟಿದ್ದೀವಿ. ಎಲ್ಲಿ ಪುಸ್ತಕದ 30 ಗ್ರಂಥಗಳ ಆ ಬಂದಂಥವ್ರು ಎಲ್ರಿಗೂ ದ ಜಿಸ್ಟ್ ಆ್ಯಂಡ್ ಸಮರಿ ಆಫ್ ಆಲ್ ದ 30 ಬುಕ್ಸ್ we have published. We are going to circulate them also. They are on ನೋಡಿ, ಅದರಲ್ಲಿ ವಿಶೇಷವಾಗಿ ಗುರುದೇವ್ ರಾನಡೆ ಅವರು ಬರೆದಿರುವಂಥದ್ದು ರಾಷ್ಟ್ರಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ವಿದ್ವಾನರು ಅಪ್ರಿಷಿಯೇಟ್ ಮಾಡಿರುವಂಥ ಭಾರತೀಯ ಮೂಲ ತತ್ವಜ್ಞಾನ, ವೇದ ಉಪನಿಷತ್ತುಗಳು, ಭಗವದ್ಗೀತೆ, ಅದೆಲ್ಲದಕ್ಕಿಂತನೂ ಅದ್ಭುತವಾಗಿರುವಂಥದ್ದು ಇಡೀ ದೇಶದ ಎಲ್ಲ ಸಂತರ ಅನುಭವ ಸಾಹಿತ್ಯವನ್ನು ರಚನೆ ಮಾಡಿರುವಂಥದ್ದು. ಅವರು ಕರ್ನಾಟಕದ ಸಂತರ ಬಗ್ಗೆನೂ ಕರ್ನಾಟಕ ಮಿಸ್ಟಿಸಿಸಮ್ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದನ್ನು ಕನ್ನಡಕ್ಕೂ ಮಾಡಿದ್ದೀವಿ ನಾವು. ಈಗ ಅದು ಕನ್ನಡಕ್ಕೂ ಬಂದಿದೆ. DC ಪಾವಟೆ ಅವರ ಕಾಲದಲ್ಲಿ 1960ರಲ್ಲಿ ಅದು ಪಬ್ಲಿಷ್ ಆಗಿತ್ತು. ಈ 28 ಗ್ರಂಥಗಳನ್ನು ಅವರು ಸುಮಾರು 1911ರಿಂದ 1960ರ ನಡುವೆ
ಪಬ್ಲಿಷ್ ಆಗಿರುವಂಥದ್ದು. 1911ರಿಂದ 1960ರವರೆಗೆ ಇಷ್ಟು ಆಗಿರುವಂಥ ಗ್ರಂಥಗಳು ಆಯಾ ಕಾಲದಲ್ಲಿ ಆಯಾ ಯೂನಿವರ್ಸಿಟಿಗಳು ಬೇರೆ ಬೇರೆಯವರೆಲ್ಲ ಪಬ್ಲಿಷ್ ಮಾಡಿದ್ರು. ಒಂದೇ ಕಡೆ ಆ ಗ್ರಂಥಗಳು ಅವೈಲೇಬಲ್ಲು ಆಗ್ತಾ ಇರಲಿಲ್ಲ. ಅವುಗಳನ್ನು ಕಂಪ್ಲೀಟ್ ಸೀರೀಸ್ ಅಂತ ಮಾಡಿ ವ್ಯಾಲ್ಯೂಮ್ 1, 2, 3 ಅಂತ ಮಾಡಿ ಆ ವ್ಯಾಲ್ಯೂಮ್ಗಳನ್ನು ಮಾಡಿದ್ದೀವಿ. ಮೊನ್ನೆ ನಾನು ಕರ್ನಾಟಕ ಯೂನಿವರ್ಸಿಟಿಗೆ ಹೋಗಿದ್ದೆ. ಅಂದರೆ ನಮ್ಮನ್ನೇ ನಾವು ಹೊಗಳ್ಕೊಳ್ಳುವಂಥದ್ದು ಆಗಬಾರ್ದು. ತ್ಯಾಗರಾಜ್ ಅವರು ಮೊನ್ನೆ ಹೇಳಿದರು, ನಮ್ಮ ವೈಸ್ ಚಾನ್ಸಲರ್ ಅವರು, ನಮಗೆ 1-2 ಪುಸ್ತಕ ಮಾಡಲಿಕ್ಕೇ ಕಷ್ಟ ಆಗುತ್ತೆ, ನಿಮ್ಮಲ್ಲಿ ಸ್ಟಾಪೇ ಇಲ್ಲ ಸರ್, ಹೇಗೆ ಮಾಡಿದ್ರಿ ಎಷ್ಟು ಗ್ರಂಥಗಳನ್ನಂತ. ಇವತ್ತು ಗ್ರಂಥಗಳು ಹೊರಗೆ ಬರ್ತಾ ಇರುವಂಥದ್ದು 31 ಗ್ರಂಥಗಳು. ಅದಲ್ಲದೆ ಶತಮಾನೋತ್ಸವದ ಸಂದರ್ಭದಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಸುಮಾರು 11 ಗ್ರಂಥಗಳನ್ನು ಬಿಡುಗಡೆ ಮಾಡಿದ್ದೀವಿ ನಾವು. ಅವು ಅವೈಲೇಬಲ್ ಇವೆ ನಮ್ಮಲ್ಲಿ ಅಂತ ಹೇಳಿದರೆ, ಇದನ್ನು ಹೇಗೆ ಮಾಡಿದ್ರಿ ಅಂತ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಅವರು ಕೇಳಿದರು ನನಗೆ. ನಾನು ಹೇಳಿದೆ, ಇಟ್ ಈಸ್ ಬಿಕಾಸ್ ಆಫ್ ದ ವಾಲಂಟಿಯರ್ಸ್. ಎಲ್ಲರೂ ನಮ್ಮಲ್ಲಿ ವಾಲಂಟಿಯರ್ಸು. ನಮ್ಮಲ್ಲಿ ಓನ್ಲಿ 3 ಆರ್ ಪೇಯ್ಡ್ ವರ್ಕರ್ಸ್, ರೆಸ್ಟ್ ವಿ ಆರ್ ಆಲ್ ವಾಲಂಟಿಯರ್ಸ್. ಇಷ್ಟು ಅದ್ಭುತವಾಗಿರುವಂಥ ಒಂದು ಕೆಲಸ ಆಗಿದೆ. ಅದಕ್ಕೆ ಮತ್ತೊಮ್ಮೆ ನಿಮ್ಮನ್ನು ಆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳನ್ನು ತಿಳಿಸ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸಿ, ವಿಶೇಷವಾಗಿ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿದಂಥ ಜಗದೀಶ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಸುದ್ದಿಗೋಷ್ಠಿಯನ್ನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸರ್.